ಡಿ-ಗ್ಯಾಂಗ್ಗೆ ಜೈಲು, ಪೊಲೀಸರ ಕಸ್ಟಡಿಯೋ. ಕೆಲವೇ ಹೊತ್ತಿನಲ್ಲಿ ನ್ಯಾಯಾಲಯಕ್ಕೆ 17 ಆರೋಪಿಗಳು ಹಾಜರು. ಮತ್ತೆ 4 ದಿನ ವಶಕ್ಕೆ ಪಡೆಯಲು ಪೊಲೀಸರ ಸಜ್ಜು. ಡಿ-ಗ್ಯಾಂಗ್ನಿಂದ ಎಂಎಲ್ಎ ಗನ್ಮ್ಯಾನ್ ಮೇಲೂ ಹಲ್ಲೆ. ಏಪ್ರಿಲ್ 22 ಲೋಕಸಭಾ ಚುನಾವಣೆ ಪ್ರಚಾರದ ವೇಳೆ ಅಟ್ಯಾಕ್. ನಾಗೇಶ್ ಮೇಲೆ ಲಕ್ಷ್ಮಣ್ ನಾಗರಾಜ್ನಿಂದ ಹಲ್ಲೆ. ಪಟ್ಟಣಗೆರೆ ಶೆಡ್ ಮಾಲೀಕರಿಗೆ ಬಿಬಿಎಂಪಿ ನೋಟಿಸ್. 2008ರಿಂದ ಆಸ್ತಿ ತೆರಿಗೆ ಪಾವತಿಸದ ಹಿನ್ನೆಲೆ ಬಿಗ್ ಶಾಕ್. 15 ದಿನದೊಳಗೆ ಕಾರಣ ನೀಡುವಂತೆ ಸೂಚಿಸಿ ನೋಟಿಸ್. ಭಾರತದ ಮಾಜಿ ಕ್ರಿಕೆಟಿಗ ಡೇವಿಡ್ ಜಾನ್ಸನ್ ನಿಧನ. ಬೆಂಗಳೂರಿನ ಕೊತ್ತನೂರು ನಿವಾಸದಲ್ಲಿ ವಿಧಿವಶ. ಇಂಡಿಯಾ ಪರ 2 ಟೆಸ್ಟ್ ಪಂದ್ಯಗಳನ್ನಾಡಿದ್ದ ಡೇವಿಡ್ ಇನ್ನಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.